14 ಲಕ್ಷದ ಕಾರ್ಗೆ 40 ರೂಪಾಯಿ ತೆಗೀರ್ ಪರ್ಕೆ. ಆ ಬ್ರೌಚರ್ ಇಸ್ಕೊಳ್ಳಿ ಏನಕ್ಕೆ ಲಾಡು ಸುತ್ಕೋತೀನಿ ಅಲ್ವಾ? ಹೌದು, ಇವಾಗೆಲ್ಲ ಹೆಂಡ್ತಿನ ಕೇಳ್ಬಿಟ್ಟೆ ತಗೊಳ್ಳೋದು. ಹೆಂಗ್ ಗೊತ್ತೇನಮ್ಮ, ಇವಾಗ ಇದೆಯಲ್ಲ, ಇದು ಎತ್ಕೊಂಡ್ರೆ ಇಲ್ಲಿ ಬರುತ್ತೆ. ಇವಾಗ ಯಾರು ತಿಂತಾರೆ ಇದನ್ನ? ನಾನು ತಿನ್ನೋಣಮ್ಮ ಒಂಚೂರು ತಿನ್ನಮ್ಮ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಸು. ಇವತ್ತು ನಮ್ಮ ಕಾರ್ನ ಬೆಳಗ್ಗೆ ತೆಗಿತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಸೌಂಡ್ ಜಾಸ್ತಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಇವತ್ತು ವಾಶ್ ಮಾಡೋಣ ಕಾರ್ನ ಅಂತ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಇವತ್ತು ವೈಕುಂಠ ಏಕಾದಶಿ. ಸೊ ಒಂದು ಲೆಕ್ಕದಲ್ಲಿ ನೋಡೋಕೆ ಹೋದರೆ ಎಲ್ಲೂ ದೂರ ಏನಿಲ್ಲ, ಬಟ್ ಹೊರಗಡೆ ಹೋಗ್ಬೇಕು. ಆ್ಯಂಡ್ ಬೇಕಂತಾನೆ ಲಾಸ್ಟ್ ಟೈಮ್ ತಿರುಪತಿಲ್ಲ ಮುಗಿಸ್ಕೊಂಡ್ಬಂದ್ಮೇಲೆ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಅಂತ ಕವರ್ ಏನು ಉತ್ಸಕ್ಕೆ ಹೋಗಿಲ್ಲ, ತೊಳೆದು ಬಿಡೋಣ ಅಂತ ಅಂದ್ಬಿಟ್ಟು. ಇನ್ನೇನು ಸ್ವಲ್ಪ ದಿನದಲ್ಲೇ ನ್ಯೂ ಇಯರ್ ಬರ್ತಾ ಇದೆ. ಸೊ ಹಾಗಾಗಿ ಆಬ್ವಿಯಸ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ನಾವು ಜೊತೆ ಸೆಲೆಬ್ರೇಟ್ ಮಾಡೋದು. ನಮಗೆ ಯುಗಾದಿ ಅಂತ ಗೊತ್ತು, ಕಮೆಂಟಲ್ಲಿ ಯಾರು ನೆನಪಿಸಕ್ಕೆ ಹೋಗ್ಬೇಡಿ. ಸೊ ಗುಂಪಿನಲ್ಲಿ ಗೋವಿಂದ ಅನ್ನೋ ಲೆಕ್ಕ, ಓಕೆನಾ? ಸೊ ಎಲ್ಲರೂ ಮಾಡ್ತಿದ್ರೆ ನಾವು ಒಂದು ರೀಸನ್ ಪಾರ್ಟಿ ಮಾಡೋಕ್ಕೆ, ಇಲ್ಲ ಅಂದರೆ ಕೂತ್ಕೊಂಡು ಖುಷಿಯಾಗಿ ಮನೆಯವ್ರ ಜೊತೆ ಎಲ್ಲ ಒಂದು ರೆಸ್ಟ್ ಮಾಡೋದಕ್ಕೆ, ಕೆಲಸ ಎಲ್ಲ ಬಿಟ್ಬಿಟ್ಟು ಫ್ಯಾಮಿಲಿ ಟೈಮ್ ಅಂತ ಕೊಡೋಕ್ಕೆ. ಆ್ಯಂಡ್ ಸುಮಾರು ಜನ ಕೇಳಿದ್ರಿ ಯಾವುದು ಟೈರ್ ಹಾಕ್ಸಿದ್ದು ನೀವು, ಕಾಸ್ಟ್ ಎಷ್ಟಾಯಿತು ಅಂತ ಅಂದ್ಬಿಟ್ಟು. ಸೊ ಬೇಸಿಕಲಿ ನೀವು ಟೈರ್ ಯಾವ್ದು ಹಾಕಿಸ್ತೀರಾ, ಯಾವ ಬ್ರ್ಯಾಂಡ್ ಹಾಕಿಸ್ತೀರಾ ಅದ್ರ ಮೇಲೆ ಕಾಸ್ಟ್ ಡಿಪೆಂಡ್ ಆಗುತ್ತೆ. ಪ್ಲಸ್ ಟೈರ್ ಸೈಜ್ ಏನು ಅದ್ರ ಮೇಲೂ ಕಾಸ್ಟ್ ಹೋಗುತ್ತೆ. ಸೊ ಇಷ್ಟಕ್ಕೆ ಸಿಗುತ್ತೆ ಅಷ್ಟಕ್ಕೆ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಕಾರ್ನ ತೊಳಿಯೋದಲ್ದರೆ ಇವತ್ತು ನಾವು ನಮ್ಮ ಕಾರ್ ಮೇಲೆ ಕವರ್ನ ತೊಳಿಬೇಕು. ಬಿಕಾಸ್ ಫುಲ್ ಧೂಳಾಗ್ಬಿಟ್ಟಿದೆ. ಇದು ಮೋಸ್ಟ್ಲಿ ಇನ್ನರ್ ಪಾರ್ಟ್ ಅನಿಸುತ್ತೆ, ಅದಕ್ಕೋಸ್ಕರ ಈ ಥರ ಇದೆ. ಔಟ್ರ್ ಪಾರ್ಟ್ ಆ್ಯಕ್ಚುಲಿ ಚೆನ್ನಾಗಿಲ್ಲ, ತೋರಿಸ್ತೀನಿ. ಅದಕ್ಕೊಂದು ಜುಗಾಡನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕಾರ್ ಮೇಲೆ ಒದಿಸ್ಬಿಟ್ಟು ಅದಾದಮೇಲೆ ನೀರು ಬಿಡೋದು. ಸೊ ಕ್ಲೀನಾಗಿ ವಾಶ್ ಆಗುತ್ತೆ. ನೋಡಿ ಡಿಫ್ರೆನ್ಸು, ಇಲ್ಲಿ ಧೂಳಿದೆ, ಇಲ್ಲಿ ಚೆನ್ನಾಗಿದೆ ಅಲ್ವಾ? ಅಷ್ಟೇ, ಇದೇ ಪ್ಲ್ಯಾನು. ಓಕೆನಾ ಮೇಡಮ್? ನಾನು ಹೆಂಡತಿ ತೋರಿಸ್ಬೇಡಿರೋದು ಅಂತ ಹೇಳಿಲ್ಲ ಗೈಸ್, ಅದಕ್ಕೆ ತೋರಿಸಿರ್ಲಿಲ್ಲ ಆಗಲೇ, ಇವಾಗ ತೋರಿಸ್ಬಿಟ್ಟೆ. ನೋಡಿ ಗೈಸ್, 14 ಲಕ್ಷದ ಕಾರ್ಗೆ 40 ರೂಪಾಯಿ ತೆಗೀರ್ ಪರ್ಕೆಯಲ್ಲಿ ಹೆಂಗೆ ಬಿಡಿಸ್ತಾಳೆ ಹೇಳ್ತಿ ಪರ ಅಂತ. ಸರಿ ನಾವು ಮಾಡು, ಆರು ಹೊಟ್ಟೆ ಉರಿಯುತ್ತು ನನಗೆ ಸಡನ್ನಾಗಿ ನೀನಾಗಿ ತಂದ್ಬಿಟ್ಟು ಉಜ್ಜಿದ್ದು. ಹೌದಾ? ಓಕೆ, ನೀನು ಹೆಂಗೆ ಹೇಳ್ಚ ಹಂಗೆ. ನಾನು ಹೆಂಡತಿ ಹೇಳಿದ್ಮೇಲೆ ಅಷ್ಟೇ ಗೈಸ್, ಕರೆಕ್ಟ್ ಅಲ್ವಾ? ಆಗಿಲ್ವಾ? ಓ, ಅಲ್ಲಿ ರಂಗೋಲಿ ಬೇರೆ ಐತೆ, ಅದನ್ನು ಹೋಗಿಸ್ಬಾರ್ದು. ವಾಶ್ ಮಾಡಿ ಮುಗ್ದಿದೆ ಕಾರ್ನ. ಕಾರ್ ಇವಾಗ ರೆಡಿ. ಓಕೆ, ಸೊ ಗೈಸ್ ಈಗ ಸದ್ಯಕ್ಕೆ ನಾವು ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಸೊ ಈಗ ಜಾಸ್ತಿ ದೂರ ಇಲ್ಲ, ಮನೆಯಿಂದ ಸ್ವಲ್ಪ ಹತ್ತಿರದಲ್ಲಿದೆ. ತಿಂಡಿನೂ ಮಾಡ್ದಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟು ಅಂತ ಅದನ್ನು ಪ್ರಿಯಾರಿಟಿಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಜೊತೆ. ನಾನು ತಿಂತೀನಿ ಅಂದ್ರೂ ಬಿಡಲ್ಲ. ಇಲ್ಲಿ ನಮ್ಮನೇಲಿ ನಾನು ತಿನ್ಬಿಡ್ತೀನಿ ಅಂತಾನೆ ನಮ್ಮನೇಲಿ ತಿಂಡಿನೇ ಮಾಡಿಲ್ಲ. ಹುಷಾರವ್ರೆ ಅತ್ತೆ ಸೊಸೆ ಇಬ್ರು. ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಉಪ್ಪಿಟ್ಟೆ ಮಾಡೋಣ, ತಣ್ಣಗಾಗ್ಬಿಡುತ್ತೆ, ಬಂದ್ಬಿಟ್ಟು ತಿನ್ನೋಣ. ಹಿಂಗೆ ಬೇರೆ ಐಟಮ್ಸ್ ಆಗಿರೋ ತಿನ್ಬಿಡ್ತಾ ಇದ್ದೆ ನಾನು ಅಂತ. ಹಿಂಗಾಗಿದೆ ಇವತ್ತು ನಾನು ಉಪವಾಸ. ಗೈಸ್ ರಶ್ ನೋಡಿ ಗೈಸ್, ಯಾವ ಥರ ಇದೆ, ಫುಲ್ಲು ರಶ್ಶು ಗೈಸ್. ಪಾರ್ಕಿಂಗ್ ಹುಡ್ಕೊಂಡೆ ಇಲ್ಲೇ ನಿಲ್ಸ್ಬೋದಿತ್ತಲ್ವಾ? ಅವೆಲ್ಲ ಕಾರ್ ಇತ್ತು ಅನ್ಸುತ್ತೆ ಇಲ್ಲಿ. ನಾವಲ್ಲಿ ನಿಲ್ಸ್ಬಿಟ್ಟು ಬರೋಷ್ಟೊತ್ತಿಗೆ ತೆಗ್ದಿದ್ದಾರೆ. ಆ್ಯಂಡ್ ಪಾರ್ಕಿಂಗ್ ಅಂತಲೇ ಹುಡ್ಕೊಂಡು ಸುಮಾರು ದೂರ ತಂದು ನಿಲ್ಸಿದ್ದೀವಿ. ಕ್ರಾಸ್ ರೋಡು ಒಳಗಡೆ ಬಂದಿದ್ದೀವಿ. ಆ ಮೇನ್ ರೋಡಲ್ಲಿ ರೈಟ್ ಸೈಡ್ ಇರೋದು ದೇವಸ್ಥಾನ ನೋಡಿ. ಈಗ ನಾವು ದೂರದಲ್ಲಿ ಹೋಗಿ ನಿಲ್ಸ್ಬಿಟ್ಟು ಬಂದಮೇಲೆ ಹತ್ರದಲ್ಲಿರೋರೆಲ್ಲ ವೆಹಿಕಲ್ ತೆಗಿತಾ ಇದ್ದಾರೆ. ಇಲ್ಲೊಂದು ವೆಹಿಕಲ್ ತೆಗೆದ್ರು, ಅಲ್ಲೊಂದು ಆಲ್ರೆಡಿ ತೆಗೆದಿದ್ರು, ಮೋಸ್ಟ್ಲಿ ಅದು ಒಂದು ತೆಗಿತಾ ಇದ್ದಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಡಿಮಗೊಂದು ಕಾಲು ಒತ್ತವೆ ಹಂಗೆ. ಸೊ ಪ್ರಸಾದ ಎಲ್ಲ ತೊಗೊಂಡು, ಮೋಸ್ಟ್ಲಿ ಈ ಥರ ಸಿಚುವೇಶನ್ ಇರುತ್ತೆ, ನಾವು ಉಪವಾಸ ಬಂದಿರ್ತೀವಿ ಅಂತ ಗೊತ್ತನ್ಸುತ್ತೆ. ಅದಕ್ಕೇ ನಾನು ಹೆಂಡ್ತಿ ನೋಡ್ರಿ ಇಲ್ಲ, ಯಾವುದೋ ಬ್ರೌಚರ್ ಕೊಟ್ಟರೆ ಆ ಬ್ರೌಚರ್ ಇಸ್ಕೊಳ್ಳಿ ಏನಕ್ಕೆ ಲಾಡು ಸುತ್ಕೋತೀನಿ, ಇಸ್ಕೊಳ್ರಿ ಅಂದ್ಬಿಟ್ಟು ಇಸ್ಕೊಂಡಿರೋದು. ಪಾಪ ಅವರು ಪ್ರಮೋಷನ್ ಆಗಲಿ ಅಂತ ಬ್ರೌಚರ್ ಶೇರ್ ಮಾಡಿದ್ರೆ
ಲಾಡು ಹಾಕೊಳಕ್ಕೆ ನಾವು ಇಸ್ಕೊಂಡಿದ್ದು. ಸೊ ಸುಮಾರು ಜನ ಕೇಳ್ತಾ ಇರ್ತೀರ ಯಾಕೆ ವ್ಲಾಗ್ ಬರೋದಿಲ್ಲ ರೆಗ್ಯುಲರಾಗಿ, ಯಾಕೆ ಡಿಲೇ ಆಗ್ತಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ರೀಸನ್ನು, ಅದಕ್ಕೆ ಆನ್ಸರು ಇಲ್ಲಿದೆ ನೋಡಿ. ಗೇಮ್ ಆಡ್ಕೊಂಡು ಕೂತಿರ್ತೀನಿ. ನಮ್ಮ ಗೇಮಿಂಗ್ ಚಾನಲ್ನ ಸ್ವಲ್ಪ ಮೇಲೆತ್ತನ, ಅದರಿಂದ ಒಂದು ರೆಕಗ್ನಿಷನ್ ಸಿಕ್ಕಿದೆ. ಇದು ಮುಂಚೆನೂ ಸುಮಾರು ಸರಿ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಯಾರ್ಯಾರು ಗೊತ್ತಿಲ್ಲ, ಯಾರು ಹೊಸಬ್ರು ಜಾಯ್ನ್ ಆಗಿದ್ದೀರಾ, ಯೂಟ್ಯೂಬ್ ನೆಕ್ಸ್ಟ್ ಸ್ಟೆಪ್ಗೆಲ್ಲ ನಾನು ಹೋಗಿ ಬಂದಿರೋದು ಗೇಮಿಂಗ್ ಚಾನಲಿಂದ. ಸೊ ಗೇಮಿಂಗ್ ಚಾನಲು ಒಂದು ದೊಡ್ಡ ಐಡೆಂಟಿಟಿ ಕೊಟ್ಟಿದೆ ನನಗೆ. ಹಾಗಾಗಿ ಅದನ್ನು ಡೆಡ್ಡಾಗಿ ಬಿಡೋಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಸ್ವಲ್ಪ ಜಾಸ್ತಿ ಆ್ಯಕ್ಚುಲಿ ಅಂದ್ಕೊಂಡಿದ್ದು ಅದ್ರಲ್ಲಿ ಫಸ್ಟ್ 100K ಆಗುತ್ತೆ ಅಂತ. ಅದಕ್ಕೆ ಬದಲು ನಮ್ಮ ವ್ಲಾಗಿಂಗ್ ಚಾನಲ್ ಆಗಿದೆ. ಸೊ ಒಂಚೂರು ಅದರಲ್ಲೂ 100K ಮಾಡೋಣ ಅಂತ ಅಂದ್ಕೊಂಡು ಗೇಮಿಂಗ್ ಕಾಂಟೆಂಟ್ನ ಜಾಸ್ತಿ ಮಾಡ್ತಾ ಇದ್ದೀನಿ ನಡುವೆ. ಆ್ಯಂಡ್ ಸದ್ಯಕ್ಕೆ ನೋಡಿ, ಈಗಲೂ ಯಾವುದೋ ಒಂದು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೆ ಗೇಮಿಂಗ್ ಚಾನಲ್ಗೆ. ಬೈ ಚಾನ್ಸ್ ಯಾರಿಗಾದ್ರು ಗೇಮಿಂಗ್ ಕಂಟೆಂಟ್ ನೋಡೋಕ್ಕೆ ಇಷ್ಟ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಬಹುದು. ಸೊ ಈಗ ನಮ್ಮ ಮನೆಯಲ್ಲಿ ಕರೀತಾ ಇದ್ದಾರೆ, ಏನಕ್ಕೆ PC-ನ ಆಫ್ ಮಾಡಿ ಬಾ, ಆಫ್ ಅಲ್ಲ ಸ್ಲೀಪ್ ಹಾಕಿ ಬಾ. ಏನಕ್ಕೆ? ಮಮ್ಮಿ ಕರೀತಾ ಇದ್ದಾರೆ, ಬನ್ನಿ. ಮಮ್ಮಿ ಕರೀತಾ ಇದ್ದಾರೆ, ಏನಕ್ಕೆ? ಕಾಫಿ ಕುಡಿಯೋಣ. ಓಕೆ, ಸೊ ಗೈಸ್ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಬಿಟ್ಟೆ. ಸುಮಾರು ದಿನ ಆಯಿತು ತೊಗೊಂಡು. ಇದೊಂದು ಚಾಕು ಚೆನ್ನಾಗಿದೆ ಅಂತ ಅನ್ನಿಸ್ತು. ನಂದಲ್ಲ ಆ್ಯಕ್ಚುಲಿ, ತೊಗೊಬೇಕು ಈ ಥರದ್ದು ಅಂತ ನನ್ನ ಸೆಲೆಕ್ಷನು. ಬಟ್ ಯಾವ್ದು ಬೇಕು ಅಂತ ತೊಗೊಂಡಿದ್ದು ನಾನು ಹೆಂಡತಿ ಅಲ್ವಾ? ಹೌದು. ಇವಾಗೆಲ್ಲ ಹೆಂಡ್ತಿನ ಕೇಳ್ಬಿಟ್ಟೆ ತಗೊಳ್ಳೋದು. ಒಳ್ಳೇಬೇಕು ಗೈಸ್, ಇಲ್ಲಾಂದ್ರೆ ಕಿರಿಗಳಿಗೋಯ್ತವೆ. ಕಿರಿಗಳಿಗಿರ್ತಾರೆ ತಂದ ಮೇಲೆ ಈಗ ಚೆನ್ನಾಗಿಲ್ಲ, ಅದ್ಯಾಕೆ ಇದ್ಯಾಕೆ ಅಂತ ಬರ್ತವೆ. ಇವಾಗ ನಾನು ಹೆಂಡತಿಗೆ ಹೇಳ್ತಾರೆ ಇದನ್ನ ಆರ್ಡರ್ ಮಾಡಿದ್ದೆ. ಸೊ ಹಿಂಗೆ ಬಂತು ಅಂದಕ್ಕೆ ಏನಕ್ಕೆ ಆರ್ಡರ್ ಮಾಡಿದೆ, ಏನಕ್ಕೆ ಅವಶ್ಯಕತೆ ಇತ್ತು ಅಂತ ಡೈಲಾಗ್ಗಳು ಬಂದವು. ನೀವೇ ಇದೇನು ಇತ್ತ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ತಡೀರಿ ನಿಮಗೆ. ತುಂಬಾ ಬ್ಯಾಡ್ ಅನ್ಬಾಕ್ಸರ್ ಆಗ್ತಾ ಇದ್ದೀನಿ ನಾನು. ಮೊದಲು ಬಾಕ್ಸ್ ಮಾಡಿಬಿಟ್ಟಿದ್ದೀನಿ, ಬಾಕ್ಸ್ ಮಾಡಿದ್ವಿ. ಈ ಬಾಕ್ಸ್ ಮೇಲೆ ಏನಿದೆ ನೋಡಿ, up to 30x widely used in refrigerators and countertops, easy to handle. We want your feedback. ಅದು ಫೀಡ್ಬ್ಯಾಕ್ 5 ಸ್ಟಾರ್ ಬೇಕಂತೆ ಅವ್ರಿಗೆ. ಯೂಸ್ ಮಾಡಿದ್ಮೇಲೆ 5 ಸ್ಟಾರ 1 ಸ್ಟಾರ ನೋಡೋಣ. ಬಟ್ ನಾವೇ ಹೋಗ್ಬಿಟ್ಟು ಟ್ರೈ ಮಾಡಲ್ಲ. ತುಂಬಾ ಅಂದ್ರೆ ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಸೊ ಇದು ನೋಡಿದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಏನಕ್ಕೆ ಪರ್ಪಸ್ ಅಂತ ಅಂದ್ಬಿಟ್ಟು ಯೂಸ್ ಆಗೋದು. ಸೊ ಬೇಸಿಕಲಿ ಹತ್ರ ಹೇಳ್ತೀನಿ, ಈ ಜಾಗದಲ್ಲಿ ಮೊಟ್ಟೆ ಇಟ್ಬಿಟ್ಟು ಪಟ 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 ಅಂತ ಬಿಟ್ರೆ ಸ್ವೀಕ್ ಮೊಟ್ಟೆ. ನನಗೂ ಗೊತ್ತಿಲ್ಲ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಇಲ್ಲಿ ಮೇಲಿಂದ ಮೊಟ್ಟೆ ಫಿಲ್ ಮಾಡ್ತಾ ಇರ್ಬೇಕು ನೀವು. ಸೊ ಈ ಜಾಗದಿಂದ ನೀವು ಮೊಟ್ಟೆ ಒಂದೊಂದಾಗಿ ತಗೋತಾ ಇರಬೇಕು. ಸೊ ಇಲ್ಲಿ ಒಂದು ಮೊಟ್ಟೆ ತಗೊಂಡಾಗ ಈ ಸ್ಪೇಸ್ ಖಾಲಿ ಆಗುತ್ತಲ್ಲ, ಸೊ ಇದು ಸ್ಲ್ಯಾಂಟ್ ಇದೆ. ಸೊ ಇಲ್ಲಿರೋ ಮೊಟ್ಟೆ ಬಂದ್ಬಿಟ್ಟು ಇಲ್ಲಿ ಮುಂದೆ ಕುತ್ಕೊಳ್ಳುತ್ತೆ, ಇಲ್ಲಿ ಒಂದು ಸ್ಪೇಸ್ ಕಡಿಮೆ ಆಗುತ್ತೆ. ಸೊ ಹಂಗೆ ತಗೊಂಡಾಗ ಮೊಟ್ಟೆಗಳೆಲ್ಲ ಇಲ್ಲಿ ಮುಂದೆ ಬರ್ತಾ ಇರುತ್ತೆ. ನಾನೇನೋ ಇದೊಳ್ಳೆ ನ್ಯೂಸ್ ಪೇಪರ್ ಹೋಲ್ಡರ್ ತರ ಅನ್ಕೊಂಡೆ. ಈಗ ಡೆಮಾನ್ಸ್ಟ್ರೇಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಮೊಟ್ಟೆ ಇಲ್ಲ, ಕೆಳಗಡೆ ಇದೆ. ಹೋಗ್ಬಿಟ್ಟು ಮೊಟ್ಟೆ ತಗೊಂಡು ಬರ್ತೀನಿ ಅಂತ. ನಿಮಗೆ ನ್ಯೂ ಇಯರ್ಗೆ ನಿಮ್ಮ ಖುಷಿಗಳು ನೋಡ್ರಿ. ಹಿಂಗೆ ಒಂದು ಬ್ಯಾಗ್ ಬಂದ್ಬಿಡ್ತಾವ ಅಂತ ಐಟಮ್ಸ್ ಜಾಸ್ತಿ ಅಂತ ಕೊಟ್ಟವ್ರೆ. 2 ಇದೆಯಾ? ಅಯ್ಯೋ, ಏನು ಹಂಗಾರೆ ಇಷ್ಟೊಂದು ಆರ್ಡರ್ ಮಾಡ್ಬಿಟ್ಟೆ? 10 ಐತೆ ಹಂಗಾರೆ. ಸೊ ಅದ್ರ ತಕ್ಕನಾಗೆ ಬಿಡಮ್ಮ, ಇದನ್ನು ಆರ್ಡರ್ ಮಾಡಿದ್ದೀನಿ. ಇದು ಚೀಸು. 40 ರೂಪೀಸ್ ಅದಕ್ಕೆ ಅನ್ಸುತ್ತೆ. ನೀವು 1ಕ್ಕೆ 40 ಅನ್ಕೊಂಡ್ರ? ಸೊ ಚೀಸು 1 kg ಆರ್ಡರ್ ಮಾಡಿದ್ದೀನಿ. ಎಷ್ಟು ಬೇಕಾ ಅಷ್ಟು ಅದ್ರಕ್ಕೊಂದು ಫುಲ್ ಚೀಸಿ ಪಿಜ್ಜಾ ತಿನ್ನೋಣ ಬಿಡಮ್ಮ. ಮಾಡು. ಆನ್ಲೈನ್ ಒಂದಿಷ್ಟು ಆರ್ಡರ್ ಮಾಡಿದ್ವಿ ಐಟಮ್ಗಳನ್ನ. ಸೊ ಅದು ಬಂದಿದೆ. ಇವೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪಿಜ್ಜಾ ಮಾಡೋಣ ಅಂತ ಅಂದ್ಬಿಟ್ಟು. ಅದು ಇವತ್ತಲ್ಲ, ನಾಳೆಗೆ 31st. ನಮ್ಮ ಮಮ್ಮಿ ಫೇವ್ರೇಟ್ ಈ ಸರಿ. ನಾನ್ ವೆಜ್ನೆಲ್ಲ ಕಡಿಮೆ ಮಾಡ್ಬಿಟ್ಟು ವೆಜ್ನ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನೇನು ಮಾಡ್ತೀವಿ ಅಂತ ನಾಳೆ ನಿಮಗೆ ಗೊತ್ತಾಗುತ್ತೆ, ನೋಡಿರಂತೆ. ಇನ್ನೂ ಸುಮಾರು ಐಟಮ್ಸ್ ಮಾಡೋ ಪ್ಲ್ಯಾನಲ್ಲಿದೆ. ಅದೆಷ್ಟು ಮಾಡ್ತೀವಿ ಎಷ್ಟು ಮಾಡೋಕ್ಕಾಗಲ್ಲ ನೋಡೋಣ. ಬಟ್ ಇದು ಔಟ್ ಆಫ್ ದಿ ಬಾಕ್ಸ್ ಸಿಕ್ಕಾಬಟ್ಟೆ ಆಗ್ಬಿಡ್ತು. 2 ಕೈಸಿ ಮಮ್ಮಿ ಕೈಲಿ ಇವತ್ತೊಂದು ಅನ್ಬಾಕ್ಸಿಂಗ್ ಮಾಡ್ಸೋಣ. ಚಿಕ್ಕ ಪ್ರಾಡಕ್ಟ್ ಇದು, ದೊಡ್ಡದೇನಲ್ಲ. ನಮ್ಮ ಮಮ್ಮಿ ಫೇವ್ರೆಟ್ಟು. ಸರಿನೇನಮ್ಮ? ಓಪನ್ ಮಾಡಮ್ಮ, ನೋಡಮ್ಮ. ಹಂಗನ್ನೋದು ಪಿಜ್ಜಾ ಕಟ್ ಮಾಡೋಕ್ಕೆ ಅಷ್ಟೇ, ಇನ್ನೇನಕ್ಕೂ ಇಲ್ಲ. ಏನು ಅಲ್ಲಾಡ್ತೈತಾ? ಒಂದು ಸ್ವಲ್ಪ ಹಿಂದೆ ಮುಂದೆ ಹಿಂಗೆ ಅಲ್ಲಾಡ್ತೈತೆ. ಹೌದಾ? ಏನೋ ಬಂದ್ಬಿಟ್ಟು ಅವಿಗೆ ನಾಳೆ ಇವೆಲ್ಲ ಮಾಡಬೇಕು ಅಂತ ಫಿಕ್ಸ್ ಆಗಿದೀವಲ್ಲ, ಅದಕ್ಕೆ ಪ್ರಾಪರ್ ಆಗಿರಲಿ ಆಯಿತು. ನನ್ನ ಹೆಂಡತಿ ತಲೆ ಏನೋ ತಲೆ ನೋಡೋಣ ಕಟ್ಟಾಗುತ್ತಾ ಅಂತ. ಓ, ಕ್ಲೀನಾಗಿ ರೊಟೇಟ್ ಆಗುತ್ತಾ ಅಂತನಾ? ಸರಿ, ಅದು ನಾಳೆ ಗೊತ್ತಾಗುತ್ತೆ ಗೈಸ್. ನೀವೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಅದನ್ನ ಕರೆಕ್ಟಾಗಿ ವರ್ಕ್ ಆಯ್ತಾ ಇಲ್ವಾ ಅಂತ. ಮೇಲ್ಗಡೆ ಇರೋದು ಏನಾದ್ರು ಹಿಂಗೆ ಲೆಫ್ಟಿಗೆ ಬಂದರೆ ಬಿದೋಗುತ್ತೆ. ಅದು ಹೆಂಗೆ ಹಿಡ್ಕೊಂಡು ತರ್ತಾ ಇದ್ದೀನಿ ನೋಡ್ರಿ ಇಲ್ಲಿ. ಇಲ್ಲ ಹೆಂಡತಿ ಹಿಂದ್ಗಡೆ ಒಂದಿಷ್ಟು ಮೊಟ್ಟೆಗಳು. ಹಾಂ, ಓಕೆ, ಇವಾಗ ಓಕೆ. ನೋಡಮ್ಮ ಹಿಂಗಿದೆ.
ಅಂದ್ಕೊಂಡಿದ್ರಾ ಈ ಥರ ಯೂಸ್ ಇರುತ್ತಿದ್ರದ್ದು ಅಂತ ತೋರಿಸ್ತೀನಿ. ಮಾಡೋ ಕೆಲಸ ಇಲ್ದೇ ನನ್ನ ಮಗ ಏನೇನು ಆರ್ಡ್ರ್ ಮಾಡ್ತಾನೆ ಅಂತ ನಮ್ಮ ಮಮ್ಮಿ ಹೇಳ್ತಾರೆ. ಹೆಂಗೆ ಗೊತ್ತೇನಮ್ಮ, ಇವಾಗ ಇದೆಯಲ್ಲ, ಇದು ಎತ್ಕೊಂಡ್ರೆ ಇಲ್ಲಿ ಬರುತ್ತೆ. ಅಲ್ಲಿ ನೋಡ್ರಿ ಹೊಡೆದೋಗಿರೋದಿದೆ ಎಕ್ಸಾಂಪಲು. ಓ ಏನು ಯೂಸ್ ಹೋದ್ರೆ ಸುಮ್ಮನೆ ಸೋಕಿ. ನಮ್ಮ ಮಮ್ಮಿ ಬೈಯೋದಕ್ಕೂ ನಾನು ಹಿಂಗೆ ತರಿಸೋದಕ್ಕೂ ಸರಿಯಾಗೈತೆ. ಒಂದು ಸ್ವಲ್ಪ ಹಿಡ್ಕೋತಾ ಇದೆ ಒಂದೊಂದು ಜಾಗದಲ್ಲಿ, ಯಾಕೆಂದರೆ ಮೊಟ್ಟೆ ಯಾವಾಗಲೂ ಇದೇ ಶೇಪಲ್ಲಿ ಹಿಂಗಿರಲ್ಲ, ಹಿಂದೆ ಮುಂದೆ ಆಗಿರುತ್ತಲ್ಲ, ಸೊ ಅವಾಗ ಸ್ಟಾಪ್ ಆಗುತ್ತೆ ಈ ಥರ. ಚೆನ್ನಾಗಿ ನಾನು ತಗೊಳ್ಳೋರು ತಗೊಳ್ಳಿ ಅಂತ ಹೇಳೋಣ ಅಂತ ಬರೋಕ್ಕೆ ಹೋದೆ. ನೋಡಿದ್ರೆ ನಮ್ಮ ಅಮ್ಮನೇ ಚೆನ್ನಾಗಿ, ಎಲ್ಲರ ಅಮ್ಮನೂ ಹಿಂಗೆ ಓಕೆನಾ. ಇದೇನಿದ್ರು ನಮ್ಮಂತವ್ರಿಗೆ ಅರ್ಥ ಆಗಲ್ಲ. ಅಲ್ಲಿ ಹೊಡೆದೋಗಿದೆ ನೋಡಮ್ಮ, ಇಲ್ಲಿ ಇಲ್ಲಿ ನೋಡಮ್ಮ, ಇಲ್ಲಿ ಟಪ್ ಟಪ್ ಅಂತ 2-3 ಕಡೆ ಹೊಡೆದೋಗಿ ಸದ್ಯ ಹೊರಗಡೆ ಬಂದಿಲ್ಲ. ಇಲ್ಲ ನಮ್ಮ ಅಮ್ಮ ನಾನು ಜಾಡ್ಸ್ಬಿಟ್ಟಿರೋ ಬಚಾವಾದೆ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಶಾರ್ಟ್ಸಲ್ಲಿ ಎಲ್ಲ ಕಡೆ ಇದೊಂದು ಚಕ್ಲಿ ರೆಸಿಪಿ ಫೇಮಸ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು, ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿದೆಯಾ, ವೈರಲ್ ಆಗೋ ಲೆವೆಲ್ಗೆ ಅಂತ ಅಂದ್ಬಿಟ್ಟು, ಅಂದರೆ ಎಲ್ಲರ ರಿಯಾಕ್ಷನ್ ತಿಂದ ಮೇಲೆ ಸೂಪರ್ ಅಂತೆಲ್ಲ ನಿಜವಾಗ್ಲೂ ರಿಯಾಲಿಟಿ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾವು, ಅವರೆಲ್ಲ ಅಂಗಡಿ ಚಕ್ಲಿ ಇಟ್ಕೊಂಡಿದ್ರು, ನಾವು ಹೋಮ್ ಮೇಡ್ ಚಕ್ಲಿ ಇಟ್ಕೊಂಡಿದ್ದೀವಿ ಓಕೆನಾ. ಚಕ್ಲಿ, ಆಮೇಲೆ ಇಲ್ಲಿ ಖರ್ಜೂರ ಇದೆ, ಅದಾದಮೇಲೆ ಇನ್ನೂ ಬೇಕಾಗಿರೋ ಏನೇನು ಐಟಮ್ ಇದೆ ಅವೆಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ, ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಮಮ್ಮಿ ಡ್ಯಾಡಿ ಕೈಲಿ, ನಾವಂತೂ ಹೇಳೋದು ಬಿಡಿ ಓಕೆನಾ. ನಮ್ಮ ಮಮ್ಮಿ ಎಷ್ಟು ಡೈರೆಕ್ಟಾಗಿ ಇಟ್ಕೊಡ್ತಾರೆ ಅಂತ ಗೊತ್ತಿದ್ದ ಇದ್ದಿದ್ದಾಗೆ ತಲೆ ಮೇಲೆ ಹೊಡೆದಾಗ ಹೇಳ್ಬಿಡ್ತಾರೆ, ನನಗಾದ್ರೂ ಆಗಲಿ ಯಾರಿಗಾರಾಗಲಿ. ಸೊ ಹಾಗಾಗಿ ಮಮ್ಮಿ ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡಬಾ. ಹಾಂ, ಖರ್ಜೂರ ಖಾರ ಪುಡಿ ಹಾಕಿ ಇವಾಗ ಯಾರು ತಿಂತಾರೆ ಇದನ್ನ? ನಾನು ತಿನ್ನೋಣಮ್ಮ ಒಂಚೂರು, ತಿನ್ನಮ್ಮ, ತಿನ್ನಪ್ಪ ಒಂದು ಸ್ವಲ್ಪ ನೀನು ತಿನ್ನು ನೋಡು ಹೆಂಗಿದೆ ಅಂತ. ಜೋಳ ಚಿಪ್ ಥರ ಆಗ್ಬೇಕಂತಿದ್ದು, ಅಷ್ಟೊಂದೇನು ಖಾರ ಇರಲ್ಲ, ತಿನ್ನು. ಓಕೆ. ಸೊ ಈಗ ನಾನು ತಿನ್ಬಿಡ್ತೀನಿ. ಕೆಳಗಡೆ ಸೋಕ್ ಆಗಿರೋದನ್ನ ಇನ್ನೊಂಚೂರು ಯಥೇಚ್ಛವಾಗಿ ಆ ಗೊಜ್ಜನ್ನ ಹಾಕ್ಕೊಂಡು ಚೆನ್ನಾಗಿದೆ, ತಿನ್ನಿ. ಚೆನ್ನಾಗಿದೆ. ನಮ್ಮ ಮಮ್ಮಿ ಮುಖಾನೇ ತಿರ್ಸ್ಕೊಂಡ್ಬಿಟ್ರು, ಚೆನ್ನಾಗಿರುತ್ತೆ. ಖಾರ ಇದೆ, ಸ್ವೀಟ್ ಇದೆ, ಹುಳಿ ಇದೆ. ಇವಾಗ ಅದಷ್ಟನ್ನ ತಿಂದು ಮುಗಿಸ್ತಾರೆ ಇವರು. ಅವಾಗ ಕುಡಿ ಅದನ್ನ, ಅವಾಗ ಚೆನ್ನಾಗಿದೆ ಅದನ್ನೇ ಕುಡಿ, ನನ್ನ ಮುಂದೆ ಕುಡಿ, ಅದನ್ನ ಕುಡಿ, ಪ್ಲೀಸ್ ಸ್ವಲ್ಪ ಅಮ್ಮ ನಿಜ ಚೆನ್ನಾಗಿದೆ ಅಮ್ಮ, ಕುಡಿದ್ರು ನೋಡಿ. ಪೂರ್ತ ಕುಡಿ ಅಂತ ಹೇಳಿದ್ದು. ಅದೇನಾದ್ರೂ ಚೆಲ್ಲ ಇನ್ನ ಐತಲ್ಲಿ. ಗಾಡಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ. ಖಾರ ಒಂಚೂರು ಜಾಸ್ತಿ ಆಯಿತು, ಖಾರ ಜಾಸ್ತಿ ಹೊಡಿತಾ ಇದೆ. ಅದು ಬಿಟ್ಟರೆ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಆಲ್ಮೋಸ್ಟು ಟೈಮು ಎಷ್ಟು ಗಂಟೆ ಆಗಿದೆ ಗೊತ್ತಾ? 10 ಗಂಟೆ ಹತ್ರ ಆಗಿದೆ. ಸೊ ಈಗ ನಾನು ಒಂದು ಗೇಮಿಂಗ್ ಚಾನಲ್ಗೆ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ, ಆ್ಯಂಡ್ ಬೈ ದ ವೇ ನೀವು ಅನ್ಕೊಬೋದು ಏನು ಕೆಜಿಗೆ ಇದು ಫುಲ್ ಕಪ್ಪಗಿದೆ ಪಿ ಸಿ ಅಂತ ಅಂದ್ಬಿಟ್ಟು, RGB ಲೈಟ್ಸ್ ಇಲ್ವಾ ಅಂತ. ಲಾಂಗ್ ಡ್ಯೂರೇಷನ್ ಏನಾದ್ರು ಪಿ ಸಿ ಮುಂದೆ ಕೂತ್ಕೊಂಡ್ರೆ ಹಿಂಸೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇವೆಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ. ಅಕಸ್ಮಾತ್ ಆನ್ ಮಾಡಿದ್ರೆ ಇವೆಲ್ಲ ಫುಲ್ ಪಿಣ ಅಂತಿರುತ್ತೆ. ಆ್ಯಂಡ್ ಬೈ ದ ವೇ ಇದನ್ನು ನೋಡಿದ್ದೀರಾ ಅಂತ ಅನ್ಕೋತೀನಿ. ನೋಡಿರಿ, ಇಲ್ಲಿ ಕಸ್ಟಮ್ಮಾಗಿ ಅವತ್ತು ಹೊಸದಾಗಿ ನಾನು ಹಾಕ್ಸಿದ ಕೂಲರು. ಸೊ ಅದಕ್ಕೆ ನನ್ನ ಫೋಟೋ ಒಂದು ಹಾಕ್ಬಿಟ್ಟಿದ್ದೀನಿ. ಇದನ್ನು ತೋರಿಸಿರ್ಲಿಲ್ಲ ನಾನು ಬ್ಲಾಗಲ್ಲಿ ಇಟ್ಕೋತೀನಿ. ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು ಈ ಫೋಟೋ. ಆ ರಿಯಾಕ್ಷನು ಒಂಥರ ಇಲ್ಲಿ ಬಂದು ನೋಡಿದ ತಕ್ಷಣ ಒಂಥರ ಸೈಕ್ ಕಾಡುತ್ತೆ ಅಂತ. ಸೊ ನಮ್ಮ ಮನೇಲಿ ಇನ್ನೂ ಯಾರೋ ಮಲಗಿಲ್ಲ, TV ನೋಡ್ತಾವ್ರೆ, ಸೌಂಡ್ ಬರ್ತಾ ಇದೆ ನನಗೆ. ಸೊ ಬನ್ನಿ ನೋಡೋಣ ಏನು ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು. ಬೋವರಣ ಅಂತ ಅನ್ಕೊಂಡೆ, ನೋಡಿದ್ರೆ ಈಗ ಇಲ್ಲಿ ಹಿಂಗೆ ತೋರಿಸಿ ಹಾಂ ನೋಡಿ ಏನು ಮಾಡ್ತಾವ್ರೆ ಅಂತ. ಚೆನ್ನಾಗಿದೆಯಾ? ಓಕೆ, ಇದನ್ನ ನೋಡ್ಲಿಲ್ವಾ? ನೋಡಿಲ್ಲ, ಅತ್ತೆ ಸೊಸೆ ಇಬ್ರು ಕುತ್ಕೊಂಡು TV ನೋಡ್ಕೊಂಡು ನೋಡಿ ಮೆಹಂದಿ ಹಾಕೋತಾ ಇದ್ದಾರೆ. ಹೆಂಗೈತೆ ನ್ಯೂ ಇಯರ್ ಸ್ಪೆಷಲ್ ಹೊಸ ವರ್ಷ ಬರ್ತಿದ್ಯಲ್ಲ, ಸ್ವಲ್ಪ ಮಿಣ ಅಂತ ಉಳಿಸೋಣ ಅಂತ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಏನೋ ಮಾಡ್ತಿದ್ದಾರೆ. ನಾನು ಹೆಂಡ್ತಿ ಮೇಲ್ಗಡೆ ಮಾತಾಡ್ತಾಳು ಕಾಲಲ್ಲಿ. ಸೊ ಅವ್ರಿಗೂ ತೋರಿಸ್ಕೊಂಡು ನನ್ನ ನೋಡಿಲ್ಲ. ಏನಿವೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಎಲ್ಲ ನೋಡಿ ಮುಗಿಸಿದ್ದಾರೆ ನಮ್ಮ ಮನೆಯಲ್ಲಿ. ಮತ್ತಿನ್ನೇನು ನೋಡ್ತಿದ್ರಿ? ಓ ಅರ್ಧ ನೋಡಿದ್ರಾ? ಮಿಕ್ಕಿದ್ದು ನಾಳೆಗೆ ನೋಡೋಣ ಅಂತ ಸುಮ್ಮನೆ ಆಗಿದ್ದಾರೆ. ಸೊ ಈಗ ಅಷ್ಟೇ ಮನೆಗೆ ಕಮ್ಮಬೇಕು. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ವ್ಲಾಗ್ ಇಲ್ಲಿವರೆಗೂ ನೋಡಿಕೆ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಗೈಸ್. ಹೊಸಬ್ರು ನೋಡ್ತೀರಿ ಮರ್ದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಟಿಲ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ತೋರ್ಸಮ್ಮ, ಅದು ಮೆಹಂದಿ ಹಾಕ್ಕೊಂಡಿದ್ದೀನಿ ಅಂತ ತೋರ್ಸಮ್ಮ ಬಾಯ್. ಆಲ್ರೆಡಿ ಕಲರ್ ಬಂದಿದೆ ನನ್ನ ಕೈ. ಅದೇ ಉದ್ರೋಗಿರೋದು ಅದು. ಒಣಗೋಗಿದ್ಯಲ್ಲ, ಫುಲ್ ಡ್ರೈ ಆಗಿದೆ ಅದಕ್ಕೆ. ಅಮ್ಮನ್ ನೋಡಿದ್ರಾ? ನೋಡಿದೆ. ಏನಂದ್ರು? ಯಾನೇನು ಬೇಕು ಅವ್ರೇನಂತಾರೆ. ಚೆನ್ನಾಗಿದೆ. ಚೆನ್ನಾಗಿದ್ಯಾ?